ಕಲರ್ ಬಾಂಬೆ ಮಿಠಾಯಿ ಅದರಲ್ಲೂ ಕೂಡ ಮಕ್ಕಳನ್ನ ಆಕರ್ಷಿಸುವಂತಹ ಕಾಟನ್ ಕ್ಯಾಂಡಿ ರಾಜ್ಯದಲ್ಲೂ ಕೂಡ ಬ್ಯಾನ್ ಆಗೋ ಸಾಧ್ಯತೆಗಳಿದೆ. ತಮಿಳುನಾಡಿನಲ್ಲಿ ಈಗ ಆಲ್ರೆಡಿ ಬಾಂಬೆ ಮಿಠಾಯಿಯನ್ನ ಬ್ಯಾನ್ ಮಾಡಲಾಗಿದೆ. ಕ್ಯಾನ್ಸರ್ ಕಾರಕ ಅಂಶಗಳು ಈ ಕಾಟನ್ ಕ್ಯಾಂಡಿಯಲ್ಲಿ ಪತ್ತೆಯಾದ ಹಿನ್ನೆಲೆಯಲ್ಲಿ ಇದನ್ನ ಬ್ಯಾನ್ ಮಾಡುವ ನಿರ್ಧಾರಕ್ಕೆ ತಮಿಳುನಾಡು ಬಂದಿದೆ. ಬಾಂಬೆ ಮಿಠಾಯಿಯನ್ನ ಇಷ್ಟಪಡೋರು, ಅದರಲ್ಲೂ ವಿಶೇಷವಾಗಿ ಮಕ್ಕಳಿರುವ ಮನೆಯ ಪೋಷಕರು ಈ ಸುದ್ದಿಯನ್ನ ಗಮನಿಸಲೇಬೇಕು. ರಾಜ್ಯದಲ್ಲೂ ಕೂಡ ಈ ರೀತಿಯ ಒಂದು ಚಿಂತನೆ ಪ್ರಾರಂಭವಾಗ್ತಾ ಇದೆ. ಮಕ್ಕಳನ್ನ ವಿಶೇಷವಾಗಿ ಆಕರ್ಷಿಸುವಂತಹ ಈ ಕಲರ್ ಬಾಂಬೆ ಮಿಠಾಯಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇದೆ ಅನ್ನೋದು ಪತ್ತೆಯಾದ ಬೆನ್ನಲ್ಲೇ ತಮಿಳುನಾಡಿನಲ್ಲಿ ಇದನ್ನ ಬ್ಯಾನ್ ಮಾಡಲಾಗಿದೆ. ಸದ್ಯಕ್ಕೆ ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ಚಿಂತನೆ ಪ್ರಾರಂಭ ಆಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ರಂಜಿತ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ನೋಡಿ, ತಮಿಳುನಾಡಿನಲ್ಲಿ ಆಯ್ತು, ರಾಜ್ಯದಲ್ಲೂ ಕೂಡ ಈ ರೀತಿಯ ಚಿಂತನೆ. ಯಾಕೆ ಈ ರೀತಿಯ ಚಿಂತನೆ ಅನ್ನೋದರ ವಿಶ್ಲೇಷಣೆ ಜೊತೆಗೆ ನಿಮ್ಮ ಬಳಿ ಇರುವ ಇನ್ಪುಟ್ಸ್ ಹಂಚಿಕೊಳ್ತಾ ಹೋಗೋದಾದ್ರೆ? ಖಂಡಿತವಾಗ್ಲೂ ಕೂಡ ಸ್ಮಿತಾ, ಈ ಬಾಂಬೆ ಮಿಠಾಯಿ ಅಥವಾ ಅಜ್ಜಿ ಕೂದಲು ಅಥವಾ ಕಾಟನ್ ಕ್ಯಾಂಡಿ ಅಂತೇಳಿ ನಾವೇನು ಹೇಳ್ತೀವಿ, ಈ ತಿಂಗಳು ಆರಂಭದಲ್ಲಿ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಇದನ್ನು ಬ್ಯಾನ್ ಮಾಡ್ತಾರೆ. ಅದಾದ ನಂತರ ಇದೇ ತಿಂಗಳು 17ನೇ ತಾರೀಕು ತಮಿಳುನಾಡಿನ ವಿಧಾನಸಭೆಯಲ್ಲೂ ಕೂಡ ಸಂಪೂರ್ಣವಾಗಿ ಬ್ಯಾನ್ ಮಾಡ್ತಾರೆ. ಮರೀನಾ ಬೀಚ್ನಲ್ಲಿ ಕೆಲವು ಸ್ಯಾಂಪಲ್ಗಳನ್ನು ತಮಿಳುನಾಡು ಸರ್ಕಾರ ತೆಗೆದುಕೊಳ್ಳುತ್ತೆ. ಆ ಮೂಲಕ ಇದರಲ್ಲಿ ರೊಡಮಿನ್ ಬಿ ಅಂತ ಹೇಳಿದ್ರೆ ಸ್ಮಿತಾ, ಈ ನೀರಿನ ಫ್ಲೋ ಯಾವ ಕಡೆ ಇದೆ ಅನ್ನೋದನ್ನ ತಿಳಿಯೋದಕ್ಕೆ ಬಳಸುವಂಥ ಒಂದು ರಾಸಾಯನಿಕ. ಈ ರಾಸಾಯನಿಕವನ್ನ ಈ ಒಂದು ಕಾಟನ್ ಕ್ಯಾಂಡಿಯಲ್ಲಿ ಬಳಸ್ತಾರೆ ಅನ್ನೋದು ಇದು ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ನನ್ನ ಹತ್ರ ಕೆಲವು ಲ್ಯಾಬ್ ರಿಪೋರ್ಟ್ಗಳು ಕೂಡ ಇದೆ. ಆ ಲ್ಯಾಬ್ ರಿಪೋರ್ಟ್ನಲ್ಲಿ ಬಹಳ ಕ್ಲಿಯರ್ ಇದೆ, ನಾನು ತೋರಿಸ್ತೀನಿ ಇದು ಹೇಗೆ ಕ್ಯಾನ್ಸರ್ಗೆ ಕಾರಣ ಆಗಿದೆ ಮತ್ತೆ ಇದೆಷ್ಟು ಮಾರಕ ಅನ್ನೋದರ ಕೆಲವು ಬೇರೆ ಬೇರೆ ದೇಶ ಮತ್ತು ಬೇರೆ ಬೇರೆ ರಾಜ್ಯಗಳ ಈ ಲ್ಯಾಬ್ ರಿಪೋರ್ಟ್ಗಳು ಕೂಡ ನನ್ನ ಕೈಯಲ್ಲಿದೆ. ಈ ಲ್ಯಾಬ್ ರಿಪೋರ್ಟ್ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ, ಆ ರೊಡಮಿನ್ ಬಿ ಅಂಶ ಏನಿದೆಯಲ್ಲ ರಾಸಾಯನಿಕ, ಮಾನವನ ದೇಹವನ್ನ ಸೇರಿದ್ದೇ ಹೌದಾದಿದ್ರೆ ಅದು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ದೇಹ ಅದನ್ನು ಅರಗಿಸಿಕೊಳ್ಳೋದಿಲ್ಲ. ನೀರಿಗೆ ಹಾಕಿದ್ರೆ ಅದು ಹಾಗೆ ತೇಲ್ತಾನೆ ಇರುತ್ತೆ. ನೀರಿನ ಫ್ಲೋವನ್ನು ಮತ್ತೆ ಬಟ್ಟೆಗಳ ಬಣ್ಣವನ್ನ ಏನು ಗಾರ್ಮೆಂಟ್ಸ್ಗಳಲ್ಲಿ ಬಟ್ಟೆಗಳ ಬಣ್ಣಕ್ಕಾಗಿ ಬಳಸುವಂಥ ಈ ರೊಡಮಿನ್ ಬಿಯನ್ನ ಈ ಕಾಟನ್ ಕ್ಯಾಂಡಿಗಳಲ್ಲಿ ಬಳಸೋದ್ರಿಂದ ಸಾಮಾನ್ಯವಾಗಿ 15 ವರ್ಷದ ಕೆಳಗಿನ ಮಕ್ಕಳು ಇದನ್ನು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ, ಸೇವಿಸ್ತಾರೆ. ಬಾಯಲ್ಲಿಟ್ಟರೆ ಕರಗಿ ಹೋಗುತ್ತೆ. ಈಗಂತೂ ಮದುವೆ ಸಮಾರಂಭ, ಬರ್ತ್ಡೇ, ಮಗದೊಂದು ಎಲ್ಲದರಲ್ಲೂ ಕೂಡ ಈ ಬಾಂಬೆ ಮಿಠಾಯಿಯನ್ನು ಬಳಸ್ತಾರೆ. ನಾವು ತಜ್ಞರ ಜೊತೆಯಲ್ಲೂ ಕೂಡ ಒಂದಿಷ್ಟು ಚರ್ಚೆ ಮಾಡಿದ್ದೀವಿ, ಮತ್ತು ತಜ್ಞರ ಬಗ್ಗೆ ಅವರು ಕೂಡ ಈ ಬಾಂಬೆ ಮಿಠಾಯಿ ಎಷ್ಟು ಮಾರಕ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಲಿ ಮಾತಾಡಿದ್ದಾರೆ. ನಾವು ಲೇಟರ್ ಅದನ್ನು ವೀಕ್ಷಕರ ಮುಂದೆ ಇಡೋಣ. ನಾವೀಗ ಇರುವಂಥ ಜಾಗ ಜಯನಗರ. ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ಹೋದರೆ ಬಾಂಬೆ ಮಿಠಾಯಿ ಶಾಪ್ ಕೂಡ ಇದೆ. ಅಲ್ಲಿ ಹೋಗಿ ಆ ಒಂದು ಬಾಂಬೆ ಮಿಠಾಯಿ ಸ್ಯಾಂಪಲನ್ನು ನಾವು ಪ್ರಯೋಗಾಲಯಕ್ಕೂ ಕೂಡ ಕಳಿಸ್ತೀವಿ ನಾನು ಕೆಲವೇ ಹೊತ್ತಿನಲ್ಲಿ. ಸದ್ಯಕ್ಕೆ ಬಾಂಬೆ ಮಿಠಾಯಿ ಅನ್ನೋದು ಬಹಳ ಆರೋಗ್ಯಕ್ಕೆ ಮಾರಕ ಅನ್ನೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರೂವ್ ಆಗಿ ಅದನ್ನು ಬ್ಯಾನ್ ಮಾಡಿ ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಇಂಥದ್ದೊಂದು ಚರ್ಚೆ ಆರೋಗ್ಯ ಇಲಾಖೆ ಮಟ್ಟದಲ್ಲಿ ಇದೆ ಅನ್ನೋದು ಕೂಡ ಈಗ ತಿಳಿದು ಬಂದಿದೆ. ಅದಕ್ಕಾಗಿ ಅವರು ಕೆಲವು ಸ್ಯಾಂಪಲ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ನಾವು ಕೂಡ ರಿಪಬ್ಲಿಕ್ ಕನ್ನಡವು ಕೂಡ ವಿತ್ ಡಾಕ್ಯುಮೆಂಟ್ ಎಷ್ಟು ಮಾರಕ ಅನ್ನೋದ್ರ ಕೆಲವು ಲ್ಯಾಬ್ ರಿಪೋರ್ಟ್ನೊಂದಿಗೆ ಸ್ವತಃ ಕೂಡ ನಾವು ಈ ಬಾಂಬೆ ಮಿಠಾಯಿ ಸ್ಯಾಂಪಲನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಅದರಿಂದ ಇನ್ಪುಟ್ಸನ್ನು ತೆಗೆದುಕೊಂಡು ವೀಕ್ಷಕರ ಮುಂದೆ ಇನ್ ಡೀಟೇಲ್ ಆಗಿ ಎಷ್ಟು ಇದು ಅಪಾಯ ಮಕ್ಕಳ ದೇಹದ ಒಳಗಡೆ ಇದು ಹೋದರೆ ಅಥವಾ ಮಕ್ಕಳು ಇದನ್ನು ನಿರಂತರವಾಗಿ ಸೇವಿಸ್ತಾ ಹೋದರೆ ಸ್ಲೋ ಪಾಯ್ಸನ್ ಆಗಿ ಕ್ಯಾನ್ಸರ್ಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದು ನಾವು ಕೆಲ ತಜ್ಞರ ಜೊತೆಲಿ ಮಾತಾಡ್ದಂಗೆ ಸ್ಮಿತಾ ಅವ್ರು ಹೇಳ್ತಾ ಇದ್ರು. ಯಾವಾಗ ಇದನ್ನು ನಾವು ನಿರಂತರವಾಗಿ ಸೇವಿಸ್ತೀವಿ ಅದರ ಆ ರೊಡಮಿನ್ ಬಿ ಅಂಶ ದೇಹದಲ್ಲಿರುತ್ತೆ, ಅದು ಜೀರ್ಣ ಆಗೋದಿಲ್ಲ. ಜೀರ್ಣ ಆಗದೆ ನಮ್ಮ ಬೇರೆ ಸೆಲ್ಸ್ಗಳೇನಿರ್ತವೆ, ಬೇರೆ ದೇಹದ ಒಳಗಿರುವಂಥ ಅಂಗಾಂಗಗಳು ಅದನ್ನು ಎಳೆದುಕೊಂಡಾಗ ಅದು ಬೇರೆ ಬೇರೆ ರೀತಿಯ ನಾನಾ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅನ್ನೋದು. ರೈಟ್ ಫಾಲೋ ಅಪ್ ಮಾಡ್ತಾ ಇರಿ ರಂಜಿತ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ವೀಕ್ಷಕ